ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಉರಿಯೋ ಮನೆಯಲ್ಲಿ ಗಳ ಹಿರಿದ್ರು ಅನ್ನೋ ಒಂದು ಮಾತಿದೆ, ನೀವು ಕೇಳಿರಬೇಕು. ಯಾರ ಮನೆ ಹಾಳಾದರೂ ಪರವಾಗಿಲ್ಲ, ನನಗೆ ಲಾಭ ಆಗಬೇಕು ಅಂದ್ಕೋತಾರಲ್ಲ, ಅಂಥವರ ವಿಷಯದಲ್ಲಿ ಈ ಮಾತನ್ನು ಹೇಳ್ತಾರೆ. ಈ ಚೈನಾ ಇದೆಯಲ್ಲ, ಅದು ಯಾವಾಗಲೂ ಹೀಗೆ ಮಾಡ್ತಾ ಇರುತ್ತೆ. ಮೊನ್ನೆ ನೋಡಿ, ಇಸ್ರೇಲ್ ಮತ್ತು ಹಮಾಸ್ ನಡುವೆ ಸಂಘರ್ಷ ನಡೀತಿರುವಾಗ ಹಮಾಸ್ಗೆ ಸಂಪೂರ್ಣ ಬೆಂಬಲ ಕೊಡೋ ಮೂಲಕ ಇರಾನ್ ಜೊತೆಗಿನ ಸ್ನೇಹವನ್ನು ಗಟ್ಟಿ ಮಾಡಿಕೊಳ್ಳೋ ಪ್ರಯತ್ನವನ್ನು ಚೈನಾ ಮಾಡ್ತು. ಮತ್ತೊಂದು ಕಡೆ ರಷ್ಯಾ ಮತ್ತು ಯುಕ್ರೇನ್ ನಡುವಿನ ಸಂಘರ್ಷದಲ್ಲಿ ರಷ್ಯಾ ಪರ ಅಂತ ತೋರಿಸ್ಕೊಳ್ಳೋ ಮೂಲಕ ರಷ್ಯಾ ಜೊತೆಗಿನ ವ್ಯಾಪಾರವನ್ನು ಹೆಚ್ಚು ಮಾಡಿಕೊಳ್ಳೋ ಪ್ರಯತ್ನ ಮಾಡ್ತು. ಭಾರತಕ್ಕಿಂತ ನಾವು ನಿಮಗೆ ಮುಖ್ಯ ಅನ್ನೋ ಸಂದೇಶವನ್ನು ರಷ್ಯಾಗೆ ತಲುಪಿಸುವ ಪ್ರಯತ್ನವನ್ನು ಕೂಡ ಅಲ್ಲಿ ಚೈನಾ ಮಾಡ್ತು. ಹೀಗೆ ಜಗತ್ತಲ್ಲಿ ಎಲ್ಲೇ ಬೆಂಕಿ ಬೀಳಲಿ ಅದರಲ್ಲಿ ಅಡಿಗೆ ಮಾಡ್ಕೊಂಡು ಬಿಡೋ ಚೈನಾಗೆ ಈಗ ಅದೇ ಬ್ಯಾಕ್ ಫೈರ್ ಆಗ್ತಾ ಇದೆ. ಇರಾನ್ ಜೊತೆಗಿನ ಸ್ನೇಹ, ಹೌತಿಗಳ ಜೊತೆಗಿನ ಬ್ಯಾಕ್ಡೋರ್ ಸಂಬಂಧಗಳು ಎಲ್ಲ ಇದ್ರೂ ಕೂಡ ಮೊನ್ನೆ ಚೈನಾದ ಅತಿ ದೊಡ್ಡ ತೈಲ ನೌಕೆಗಳ ಪೈಕಿ ಒಂದರ ಮೇಲೆ ಹೌತಿಗಳು ದಾಳಿ ಮಾಡಿದ್ದಾರೆ. ಇದು ಚೈನಾಗೆ ಶಾಕ್ ಕೊಡ್ತಾ ಇದೆ ಅಂತ ಕೆಲವರು ಹೇಳ್ತಾ ಇದ್ರೆ, ಇಲ್ಲ ಇದೂ ಕೂಡ ಚೈನಾದ ನಾಟಕದ ಭಾಗನೇ ಅಂತ ಮತ್ತೆ ಕೆಲವರು ಹೇಳ್ತಾ ಇದ್ದಾರೆ. ಹಾಗಾದರೆ ಏನಿದು ಚೈನಾ ಹಡಗಿನ ಮೇಲೆ ದಾಳಿ? ಕೆಂಪು ಸಮುದ್ರದಲ್ಲಿ ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ, ಅಲ್ಲಿ ಏನಾಗ್ತಾ ಇದೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಜಗತ್ತಿನ ಅತಿ ದೊಡ್ಡ ಸಮುದ್ರ ವ್ಯಾಪಾರ ಮಾರ್ಗಗಳ ಪೈಕಿ ಒಂದು ಅನ್ನಿಸ್ಕೊಳ್ಳೋ ಕೆಂಪು ಸಮುದ್ರ ಹಾಗೂ ಹಿಂದೂ ಮಹಾಸಾಗರದ ಮಾರ್ಗದಲ್ಲಿ ವಾತಾವರಣ ತುಂಬಾ ಕೆಟ್ಟಿದೆ. ಒಂದು ಕಡೆ ಕೆಂಪು ಸಮುದ್ರದಲ್ಲಿ ಹೌತಿ ಉಗ್ರರು ವ್ಯಾಪಾರಿ ನೌಕೆಗಳ ಮೇಲೆ ದಾಳಿ ಮಾಡ್ತಾ ಆ ನೌಕೆಗಳನ್ನು ಬೆಂಕಿಗೆ ಆಹುತಿ ಕೊಡ್ತಾ ಇದ್ರೆ, ಮತ್ತೊಂದು ಕಡೆ ಹಿಂದೂ ಮಹಾಸಾಗರ ಹಾಗೂ ಕೆಂಪು ಸಮುದ್ರಗಳು ಸೇರುವ ಪ್ರದೇಶದಲ್ಲಿ ಕಡಲ್ಗಳರ ಹಾವಳಿ ತುಂಬಾನೇ ಹೆಚ್ಚಾಗ್ತಾ ಇದೆ. ಇಲ್ಲಿ ಸೋಮಾಲಿಯಾದ ಕಡಲ್ಗಳರು ವ್ಯಾಪಾರಿ ಹಡಗುಗಳ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಅಂತಹ ಸಾಕಷ್ಟು ಹಡಗುಗಳನ್ನು ಭಾರತದ ನೌಕಾಪಡೆಯಲ್ಲಿ ಕಾಪಾಡ್ತಾ ಇದೆ. ಮೊನ್ನೆ ಮಾರ್ಚ್ 4ನೇ ತಾರೀಕು ಲೈಬೀರಿಯನ್ ಧ್ವಜವನ್ನು ಹೊಂದಿದ್ದ ಹಡಗೊಂದರ ಮೇಲೆ ಹೌತಿಗಳು ಡ್ರೋನ್ ದಾಳಿ ನಡೆಸಿದ್ರು. ಆ ಹಡಗಲ್ಲಿದ್ದವರನ್ನು ಕಾಪಾಡಿದ್ದು ಭಾರತೀಯ ನೌಕಾಪಡೆ. ಇನ್ನು ಮೊನ್ನೆ ಅಂತೂ ಸೋಮಾಲಿಯಾದ ಕಡಲ್ಗಳರಿಂದ ಅಪಹರಣಕ್ಕೀಡಾಗ್ತಾ ಇದ್ದ ಮಾಲ್ಟಾ ಫ್ಲಾಗ್ ಅನ್ನು ಹೊಂದಿದ್ದ ವ್ಯಾಪಾರಿ ಹಡಗನ್ನ ಅದರಲ್ಲಿನ ಸರಕು ಹಾಗೂ ಸಿಬ್ಬಂದಿಯ ಸಮೇತ ಕಾಪಾಡಿದ ಭಾರತೀಯ ನೌಕಾಪಡೆ ಅಲ್ಲಿ 35 ಮಂದಿ ಕಡಲ್ಗಳ್ಳರನ್ನು ಕೂಡ ಬಂಧಿಸಿತು. ಸದ್ಯಕ್ಕೆ ಹಿಂದೂ ಮಹಾಸಾಗರದಲ್ಲಿ ಕಡಲ್ಗಳ್ಳರು ಹಾಗೂ ಹೌತಿಗಳ ದಾಳಿಯಿಂದ ಹಡಗುಗಳಿಗೆ ರಕ್ಷಣೆ ಕೊಡೋದಕ್ಕೆ ಭಾರತ ಆಪರೇಷನ್ ಸಂಕಲ್ಪ ಹೆಸರಿನ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ನೌಕಾಪಡೆಯ ಸುಮಾರು 5,000 ಯೋಧರು ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಈ ಮೂಲಕ ಹಿಂದೂ ಮಹಾಸಾಗರದಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರಿ ಹಡಗುಗಳ ಏಕೈಕ ರಕ್ಷಕ ಅನ್ನೋ ಹೆಗ್ಗಳಿಕೆಗೆ ಕೂಡ ಭಾರತ ಪಾತ್ರ ಆಗ್ತಾ ಇದೆ. ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತೀಯ ನೌಕಾಪಡೆಯ ಈ ಸಾಹಸಕ್ಕೆ ಪ್ರಶಂಸೆಗಳು ಕೂಡ ವ್ಯಕ್ತವಾಗ್ತಾ ಇದೆ. ಗೆಳೆಯರೆ, ಇಲ್ಲಿ ಕಡಲ್ಗಳ್ಳರ ಹಾವಳಿಗಿಂತ ಹೆಚ್ಚಾಗಿ ಈ ಮಾರ್ಗವನ್ನು ಕಂಗಿಡಿಸ್ತಾ ಇರೋದು ಯಮನ್ನ ಹೌತಿಗಳು. ಇಸ್ರೇಲ್ ಹಮಾಸ್ ಉಗ್ರರ ಮೇಲೆ ದಾಳಿ ಮಾಡ್ತಾ ಇರೋದಕ್ಕೆ ಪ್ರತೀಕಾರವಾಗಿ ಹೌತಿಗಳು ಇಸ್ರೇಲ್ ಹಾಗೂ ಇಸ್ರೇಲನ್ನು ಬೆಂಬಲಿಸುವ ಪಶ್ಚಿಮದ ದೇಶಗಳ ವ್ಯಾಪಾರಿ ಹಡಗುಗಳನ್ನು ಗುರಿಯಾಗಿಸಿಕೊಂಡು ಇಲ್ಲಿ ದಾಳಿಗಿಳಿತಾ ಇದೆ. ಇದುವರೆಗೆ ಬ್ರಿಟನ್, ಜಪಾನ್, ಅಮೆರಿಕ ಸೇರಿದ ಹಾಗೆ ನಾನಾ ದೇಶಗಳ ಹಡಗುಗಳ ಮೇಲೆ, ತೈಲ ಟ್ಯಾಂಕರ್ಗಳ ಮೇಲೆ ಇಲ್ಲಿ ದಾಳಿ ನಡೆದಿದೆ. ಕೆಂಪು ಸಮುದ್ರ ಅಂದರೆ ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಒಂದು ಕಡೆ ಆಫ್ರಿಕಾ, ಮತ್ತೊಂದು ಕಡೆ ಏಷ್ಯಾ ಖಂಡದ ನಡುವೆ ಇರುವ ಈ ಸಮುದ್ರ ಜಗತ್ತಿನ ಅತ್ಯಂತ ಪ್ರಮುಖ ವ್ಯಾಪಾರಿ ಮಾರ್ಗ. ಅದರಲ್ಲಿ ಪಶ್ಚಿಮದಿಂದ ಪೂರ್ವದ ಕಡೆಗೆ, ಪೂರ್ವದಿಂದ ಪಶ್ಚಿಮದ ಕಡೆಗೆ ಸಾಗುವ ಹಡಗುಗಳಿಗೆ ಇದು ತುಂಬಾ ಹತ್ತಿರ ಅನ್ನಿಸ್ಕೊಳ್ಳೋ ಮಾರ್ಗ ಕೂಡ. ಯುರೋಪ್ನಿಂದ ಭಾರತ, ಜಪಾನ್, ಚೈನಾ, ದಕ್ಷಿಣ ಕೊರಿಯಾ, ಮಲೇಷ್ಯಾ, ಇಂಡೋನೇಷ್ಯಾ ಸೇರಿದ ಹಾಗೆ ಸಾಕಷ್ಟು ಕಡೆಗಳಿಗೆ ಸರಕುಗಳನ್ನು ಹೊತ್ತ ವ್ಯಾಪಾರಿ ಹಡಗುಗಳು ಈ ಮಾರ್ಗದ ಮೂಲಕ ಸಂಚರಿಸುತ್ತೆ. ಹಾಗೆ ಯುರೋಪ್ ಹಾಗೂ ರಷ್ಯಾದಿಂದ ಪೂರ್ವ ದೇಶಗಳಿಗೆ ಹೊರಡುವ ಸರಕು ಸಾಗಾಣಿಕೆ ಹಡಗುಗಳು ಹಾಗೂ ತೈಲ ಹಡಗುಗಳು ಅಟ್ಲಾಂಟಿಕ್ ಸಾಗರದ ಮೂಲಕ ಸಾಗಿ ಮೆಡಿಟರೇನಿಯನ್ ಅನ್ನು ತಲುಪಿ ಆ ಬಳಿಕ ಸುಯೆಜ್ ಕಾಲುವೆಯ ಮೂಲಕ ಕೆಂಪು ಸಮುದ್ರಕ್ಕೆ ಬಂದು ಅಲ್ಲಿಂದ ಬಾಬ್ ಆಲ್ ಮಂದಾಬ್ ಸ್ಟ್ರೈಟ್ ಅನ್ನು ದಾಟಿ ಗಲ್ಫ್ ಆಫ್ ಏಡನ್ನ ಮೂಲಕ ಅರಬ್ಬಿ ಸಮುದ್ರವನ್ನು ತಲುಪುತ್ತೆ. ಗೆಳೆಯರೆ, ಈ ಮಾರ್ಗದಲ್ಲಿ ಹೌತಿಗಳು ಅಟಕಾಯಿಸಿಕೊಂಡು ಕೂತ ತಕ್ಷಣ ಮೊದಲು ಆತಂಕಕ್ಕೀಡಾಗಿದ್ದು ಚೈನಾ. ಅದು ಯಾಕೆ ಅಂತ ನಿಮಗೆ ಹೊಸದಾಗೇನು ಹೇಳಬೇಕಾಗಿಲ್ಲ. ಚೈನಾ ಜಗತ್ತಿನ ಅತಿದೊಡ್ಡ ವ್ಯಾಪಾರಿ ದೇಶ. ಇಡೀ ಜಾಗತಿಕ ಉತ್ಪಾದನೆ ಏನಿದೆ ಅದರ ಪೈಕಿ 30% ಚೈನಾದಲ್ಲೇ ಆಗುತ್ತೆ. ಚೈನಾ ಜಗತ್ತಿನ ಅತಿದೊಡ್ಡ ತೈಲ ಆಮದುದಾರ ದೇಶ ಕೂಡ. ಹೀಗಾಗಿ ಈ ಮಾರ್ಗದಲ್ಲಿ ಅತಿ ಹೆಚ್ಚು ಸಂಚರಿಸೋದು ಚೈನಾಗೆ ತೈಲ ತಗೊಂಡು ಹೋಗೋ ಹಡಗುಗಳು ಹಾಗೂ ಚೈನಾದಿಂದ ಯುರೋಪ್ ಸೇರಿದ ಹಾಗೆ ವಿವಿಧ ದೇಶಗಳಿಗೆ ಸರಕು ಸಾಗಾಟ ಮಾಡೋ ಹಡಗುಗಳು. ಹೀಗಿರುವಾಗ ಈ ಮಾರ್ಗದಲ್ಲಿ ದಾಳಿಗಳು ಶುರುವಾದರೆ ಮೊದಲು ಆತಂಕಕ್ಕೀಡಾಗೋದೇ ಚೈನಾ ಅಲ್ವೇ?
ಅವರು ಕೂಡಲೇ ಇರಾನ್ ಬಳಿಗೆ ಓಡಿ ಹೋದರು. ಖೊಮೇನಿ ಜೊತೆ ಮಾತುಕತೆಗಳನ್ನು ಮಾಡಿದರು. ನಮ್ಮ ಹಡಗುಗಳ ಮೇಲೆ ದಾಳಿ ಆಗೋದು ಬೇಡ, ಹೌತಿಗಳಿಗೆ ನೀವು ಒಂದು ಸ್ವಲ್ಪ ಹೇಳಿ ಅಂತ ಮನವಿ ಮಾಡಿಕೊಂಡ್ರು. ಹೀಗಾಗಿ ಅಲ್ಲಿ ಹೌತಿಗಳು ಎಷ್ಟೇ ದಾಳಿ ಮಾಡಿದರೂ ಚೈನಾದ ಹಡಗುಗಳನ್ನು ಟಾರ್ಗೆಟ್ ಮಾಡಿಕೊಂಡಿರಲಿಲ್ಲ. ಹೀಗಾಗಿ ಚೈನಾ ಕೂಡ ವಿದೇಶಿ ಹಡಗುಗಳ ಮೇಲಿನ ದಾಳಿಯನ್ನು ನೋಡಿ ಎಂಜಾಯ್ ಮಾಡ್ತಾ ಇತ್ತು. ಆದರೆ ಈಗ ಅಂದರೆ ಮಾರ್ಚ್ 24ನೇ ತಾರೀಕು ಚೈನಾಗೆ ಕೂಡ ಹೌತಿಗಳೊಂದು ಶಾಕನ್ನು ಕೊಟ್ಟಿದ್ದಾರೆ. ಆ ಶಾಕ್ ಚೈನಾದ ನಿದ್ದೆಗೆಡಿಸ್ತಾ ಇದೆ. ಮಾರ್ಚ್ 24ನೇ ತಾರೀಕು ಹೌತಿಗಳು ನಡೆಸಿದ ದಾಳಿಯಲ್ಲಿ ಪನಾಮಾ ದೇಶದ ಫ್ಲಾಗನ್ನು ಹೊಂದಿದ್ದ ಚೈನಾದ ಒಡೆತನದಲ್ಲಿದ್ದ MV ಹಾಂಗ್ಪೂ ಅನ್ನೋ ತೈಲ ಟ್ಯಾಂಕರ್ ಹಾನಿಗೆ ಒಳಗಾಗಿದೆ. ಅಲ್ಲಿ ಹೌತಿಗಳು ಹಾರಿಸಿದ ಮಿಸೈಲ್ ತೈಲ ಟ್ಯಾಂಕರ್ಗೆ ಬಿತ್ತು, ಬೆಂಕಿ ಹೊತ್ಕೊಳ್ತು. ಆ ಬಳಿಕ ಹಡಗಲಿದ್ದ ಸಿಬ್ಬಂದಿನೇ ಆ ಬೆಂಕಿಯನ್ನು ನಂದಿಸುವ ಕೆಲಸವನ್ನು ಮಾಡಿದ್ದಾರೆ. ಆ ದಾಳಿಯಲ್ಲಿ ಚೈನಾದ ಹಡಗು ಭಾಗಶಃ ಹಾನಿಯಾಗಿದ್ದು ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಇಲ್ಲಿ ಈ ದಾಳಿ ಸಣ್ಣ ಪ್ರಮಾಣದ್ದಾಗಿ ಕಾಣ್ತಾ ಇದೆ, ಆದರೆ ದಾಳಿ ನಡೆದಿರುವುದು ಚೈನಾದ ಹಡಗಿನ ಮೇಲೆ. ಗೆಳೆಯರೆ, ಇಲ್ಲಿ ಚೈನಾದ ಹಡಗಿನ ಮೇಲೆ ದಾಳಿ ಅನ್ನೋದು ಯಾಕೆ ಮಹತ್ವವನ್ನು ಪಡ್ಕೊಳ್ಳುತ್ತೆ ಅಂದರೆ, ಚೈನಾ ಈ ಹಿಂದೆ ತನ್ನ ಹಡಗುಗಳ ಮೇಲೆ ದಾಳಿ ಮಾಡದ ಹಾಗೆ ಇರಾನ್ ಮೂಲಕ ಹೌತಿಗಳ ಜೊತೆ ಒಪ್ಪಂದ ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡಿತ್ತು. ಮೊನ್ನೆ ಅಂದರೆ 2 ದಿನಗಳ ಮೊದಲು ಕೂಡ ಚೈನಾ ಹಾಗೂ ರಷ್ಯಾದ ರಾಜತಾಂತ್ರಿಕರು ಹೌತಿ ನಾಯಕರನ್ನು ಭೇಟಿ ಮಾಡಿದರು. ಅಲ್ಲದೆ ತಮ್ಮ ಹಡಗುಗಳಿಗೆ ಸೇಫ್ ಪ್ಯಾಸೇಜನ್ನು ಕೊಡಿ ಅಂತ ಕೂಡ ಹೌತಿಗಳನ್ನು ಕೇಳಿಕೊಂಡಿದ್ರು. ಅದಕ್ಕೆ ಪ್ರತ್ಯುತ್ತರವಾಗಿ ಚೈನಾ ಹಾಗೂ ರಷ್ಯಾ ಹೌತಿಗಳ ಹೋರಾಟಕ್ಕೆ ಬಾಹ್ಯ ಬೆಂಬಲವನ್ನು ಕೊಡುವುದಾಗಿ ಕೂಡ ಹೇಳಿದ್ವು. ಈ ಮೂಲಕ ಹೌತಿಗಳ ಸರ್ಕಾರಕ್ಕೆ ಭದ್ರತಾ ಮಂಡಳಿಯ 2 ಪ್ರಮುಖ ದೇಶಗಳ ಸಪೋರ್ಟ್ ಸಿಕ್ಕಾಗ್ತಾ ಇತ್ತು. ಈ ಮಾಹಿತಿಯನ್ನು ಬಹಿರಂಗಗೊಳಿಸಿದ ಕೆಲ ಮಾಧ್ಯಮಗಳು ಇನ್ನು ಮುಂದೆ ಹೌತಿಗಳು ಯಾವುದೇ ಕಾರಣಕ್ಕೂ ರಷ್ಯಾ ಹಾಗೂ ಚೈನಾ ತಂಟೆಗೆ ಹೋಗೋದಿಲ್ಲ ಅಂತ ವರದಿ ಮಾಡಿದ್ವು. ಈಗಾಗಲೇ ಇರಾನ್, ಸಿರಿಯಾ, ಉತ್ತರ ಕೊರಿಯಾಗಳ ಬೆಂಬಲ ಹೌತಿಗಳಿಗಿತ್ತು. ಅದರ ಜೊತೆಗೆ ಭದ್ರತಾ ಮಂಡಳಿಯ ಕಾಯಂ ಸದಸ್ಯತ್ವವನ್ನು ಹೊಂದಿರುವ 2 ದೇಶಗಳು ಹೌತಿಗಳಿಗೆ ಬೆಂಬಲ ಕೊಟ್ಟಿದ್ದರಿಂದ ಅವರ ಶಕ್ತಿ ಹೆಚ್ಚಾಗ್ತಿದೆ ಅನ್ನೋ ವರದಿಗಳು ಕೂಡ ಪ್ರಕಟ ಆದವು. ಚೈನಾ ಕೂಡ ಅಲ್ಲಿ ನಿರಾಳವಾಗಿತ್ತು. ಇಂಥ ಸಂದರ್ಭದಲ್ಲೇ ಹೌತಿಗಳ ಮಿಸೈಲ್ ದಾಳಿಗೆ ಚೈನಾದ ಹಡಗು ತುತ್ತಾಗಿದೆ. ಇಲ್ಲಿ ಹೌತಿಗಳು ದಾಳಿನ ಬೇಕಂತಲೇ ಮಾಡಿದಾರಾ? ಬಂಡುಕೋರರ ಸೇನೆಯಲ್ಲಿನ ಅಶಿಸ್ತು, ಅರಾಜಕತೆ ಇದಕ್ಕೆ ಕಾರಣನಾ? ಅಥವಾ ಇದೊಂದು ಮಿಸ್ಫೈರ್ ಘಟನೆನಾ? ಅಥವಾ ಚೈನಾನೇ ಇದೊಂದು ಮೈಲ್ಡ್ ದಾಳಿಯನ್ನು ಮಾಡಿಸಿಕೊಂಡು ಬಿಡುತ್ತಾ ಅನ್ನೋ ಬಗ್ಗೆ ಇನ್ನಷ್ಟು ಮಾಹಿತಿಗಳು ಹೊರಬೀಳಬೇಕಾಗಿದೆ. ಗೆಳೆಯರೆ, ಈ ಯಮನ್ನ ಸಮಸ್ಯೆ ಏನು? ಯಾರು ಈ ಹೌತಿಗಳು? ಅಲ್ಲಿ ಏನಾಗ್ತಾ ಇದೆ? ಇರಾನ್ಗೂ ಹೌತಿಗಳಿಗೂ ಏನು ಸಂಬಂಧ ಅನ್ನೋ ಬಗ್ಗೆ ಈ ಹಿಂದಿನ ವಿಡಿಯೋದಲ್ಲಿ ವಿವರವಾಗಿ ಹೇಳಿದ್ದೀನಿ. ಆ ವಿಡಿಯೋ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಕೊಡ್ತಾ ಇದ್ದೀನಿ, ನೀವು ಅದನ್ನು ನೋಡಬಹುದು. ಇನ್ನು ಇಲ್ಲಿ ಚೈನಾ ಮೇಲೆ ಹೌತಿಗಳು ಮಾಡಿರೋ ದಾಳಿ ಆಕಸ್ಮಿಕ ಅನ್ನೋ ಬಗ್ಗೆ ಸಾಕಷ್ಟು ತಜ್ಞರು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂದರೆ ಸೊಮಾಲಿಯಾದ ಕಡಲ್ಗಳ್ಳರಿಗೆ ಸಮುದ್ರದಲ್ಲಿ ಬರ್ತಾ ಇರೋದು ಯಾವ ದೇಶದ ಹಡಗು ಅನ್ನೋದು ಗೊತ್ತಾಗಿ ಹೋಗುತ್ತೆ. ಹೀಗಿರುವಾಗ ತಾಂತ್ರಿಕವಾಗಿ ಎಲ್ಲ ವ್ಯವಸ್ಥೆಗಳನ್ನು ಹೊಂದಿರುವ ಹೌತಿಗಳಿಗೆ ಚೈನಾದ ಹಡಗು ಯಾವುದು, ಅಮೆರಿಕಾದ ಹಡಗು ಯಾವುದು ಅನ್ನೋದು ಗೊತ್ತಾಗದೇ ಇರೋದಕ್ಕೆ ಚಾನ್ಸೇ ಇಲ್ಲ. ಹೀಗಾಗಿ ಇದು ಮಿಸ್ಫೈರ್ ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಬೇಕಂತಲೇ ಮಾಡಿದಾರಾ? ಇಲ್ಲಿ ಅನುಮಾನ ಏನು ಅಂದರೆ, ಚೈನಾ ಈ ಭಾಗದಲ್ಲಿ ತನ್ನ ನೌಕಾಶಕ್ತಿಯನ್ನು ಸಮುದ್ರಕ್ಕೆ ಇಳಿಸಬೇಕು ಅಂತ ಬಯಸ್ತಾ ಇದೆ. ಸದ್ಯಕ್ಕೆ ಹಿಂದೂ ಮಹಾಸಾಗರದಲ್ಲಿ ಭಾರತ ಒಂದೇ ಪಾರಮ್ಯವನ್ನು ಮೆರಿತಾ ಇರೋದು ಚೈನಾಗೆ ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಚೈನಾ ಕೂಡ ತನ್ನ ನೌಕಾಪಡೆಯನ್ನು ಹಿಂದೂ ಮಹಾಸಾಗರದಲ್ಲಿ ಆ್ಯಕ್ಟಿವ್ ಆಗಿಡಬೇಕು ಅಂತ ಬಯಸುತ್ತೆ. ಜೊತೆಗೆ ತನ್ನ ಬೇಹು ನೌಕೆಗಳನ್ನು ಹೆಚ್ಚು ಪ್ರಮಾಣದಲ್ಲಿ ಇಲ್ಲಿ ಸಮುದ್ರಕ್ಕಿಳಿಸಬೇಕು. ಇಲ್ಲಿನ ಚೈನಾ ಬಂದರುಗಳೇನಿವೆ ಅಲ್ಲೆಲ್ಲ ಸಬ್ಮರಿನ್ ಹಾಗೂ ಯುದ್ಧ ನೌಕೆಗಳನ್ನು ನಿಲ್ಲಿಸಬೇಕು ಅನ್ನೋ ಪ್ಲಾನನ್ನು ಚೈನಾ ಮಾಡ್ತಾ ಇದೆ. ಅದಕ್ಕೊಂದು ಕಾರಣ ಬೇಕು. ಈಗ ಹೌತಿಗಳು ಮಾಡ್ತಾ ಇರೋ ದಾಳಿಯ ನೆಪ ಇಟ್ಕೊಂಡು ಚೈನಾ ತನ್ನ ಹಿಡನ್ ಅಜೆಂಡಾನ ಕಾರ್ಯರೂಪಕ್ಕೆ ತರೋ ಪ್ರಯತ್ನವನ್ನು ಮಾಡ್ತಾ ಇದೆ ಅನ್ನೋದು ಇಲ್ಲಿರುವ ಅನುಮಾನ. ಹಾಗೆ ಮೊನ್ನೆ ರಷ್ಯಾ ಹೌತಿಗಳಿಗೆ ಆತಿಥ್ಯ ಕೊಟ್ಟಿದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೀವ್ರ ಖಂಡನೆಗೆ ಕಾರಣ ಆಯಿತು. ಹೌತಿಗಳ ಜೊತೆ ಚೈನಾ ಕೂಡ ಸಂಬಂಧಗಳನ್ನು ಇಟ್ಟುಕೊಂಡಿದೆ ಅನ್ನೋದು ಬಹಿರಂಗಗೊಂಡ್ರೆ ಅದರಿಂದ ಚೈನಾ ಮುಜುಗರವನ್ನು ಅನುಭವಿಸಬೇಕಾಗಿ ಬರುತ್ತೆ. ಹೀಗಾಗಿ ಅದನ್ನು ತಪ್ಪಿಸ್ಕೊಳ್ಳೋ ನಿಟ್ಟಲ್ಲಿ ನಮಗೂ ಹೌತಿಗಳಿಗೂ ಸಂಬಂಧ ಇಲ್ಲ ಅನ್ನೋದನ್ನು ತೋರಿಸಿಕೊಳ್ಳೋದಕ್ಕೆ ಚೈನಾ ಈ ದಾಳಿಯನ್ನು ತಾನೇ ಮಾಡಿಸ್ಕೊಂಡಿದೆ ಅನ್ನೋ ವಾದ ಕೂಡ ಇಲ್ಲಿದೆ. ಇಲ್ಲಿ ಒಂದು ಟ್ಯಾಂಕರ್ ಮೇಲೆ ಸಣ್ಣದೊಂದು ದಾಳಿ ಆದರೆ ಆಗೋ ನಷ್ಟ ತುಂಬ ದೊಡ್ಡದೇನಲ್ಲ. ಹಾಗೆ ಸರಕು ಸಾಗಾಣಿಕೆ ಹಡಗುಗಳೇನಿವೆ ಅವುಗಳಿಗೆ ಇನ್ಶೂರೆನ್ಸ್ ಇರುತ್ತೆ. ಹೀಗಾಗಿ ದಾಳಿಯಿಂದ ನಷ್ಟ ಉಂಟಾದರೂ ಅದನ್ನು ವಿಮಾ ಕಂಪನಿಗಳು ಭರಿಸುತ್ತೆ. ಇನ್ನು ಚೈನಾ ಹಡಗಿನ ಮೇಲಾಗಿರೋ ದಾಳಿ ತುಂಬ ದೊಡ್ಡ ಮಟ್ಟದ ದಾಳಿ ಏನಲ್ಲ, ಅದೊಂದು ಲಘು ದಾಳಿ. ಹೀಗಾಗಿ ನಷ್ಟ ಕೂಡ ಹೆಚ್ಚಾಗೇನಾಗೋದಿಲ್ಲ. ಇದೆಲ್ಲವನ್ನು ನೋಡ್ತಾ ಇದ್ದರೆ ಇಲ್ಲಿ ಚೈನಾನೇ ಏನಾದರೂ ಆಟ ಕಟ್ತಾ ಇದೆಯಾ ಅನ್ನೋ ಅನುಮಾನಗಳು ಬಾರದೇ ಇರೋದಿಲ್ಲ. ಏನೇ ಆಗಲಿ,
ಕೆಂಪು ಸಮುದ್ರದಲ್ಲಿ ಹೌತಿಗಳ ದಾಳಿ ಅನ್ನೋದು ಎಷ್ಟು ಅಪಾಯಕಾರಿನೋ ಅಲ್ಲಿ ಚೈನಾ ಹಾಗೂ ಹೌತಿಗಳ ನಡುವಿನ ಸಂಬಂಧಗಳು ಕೂಡ ಅಷ್ಟೇ ಅಪಾಯಕಾರಿ ಅನ್ನಿಸ್ಕೊಳ್ಳುತ್ತವೆ. ಇದು ಗೆಳೆಯರೆ, ಚೈನಾ ಸಾಕ್ತಾ ಇರೋ ಹೌತಿಗಳು ಚೈನಾದ ಹಡಗಿನ ಮೇಲೆ ದಾಳಿ ನಡೆಸಿರುವುದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.